my beautiful viewers, welcome back. ಎಸ್ ನಾನು ಇವತ್ತು ನಿಮ್ಮ ಜೊತೆ ಮೊನ್ನೆಯ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋವಂಥ ವ್ಲಾಗ್ ಇದಾಗಿರುತ್ತೆ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದ್ದೆ. ಹಾಗೆ ಸುಬ್ಬು ವಾಕಿಂಗ್ ಕೂಡ ಮುಗಿಸ್ಕೊಂಡು ಬಂದಿದ್ದ. ಅವನ ಇನ್ನೋಸೆನ್ಸ್ ನೋಡಿ. ಸುಬ್ಬು ಇನ್ನೂ ನಿದ್ರೆ ಮೂಡಲ್ಲ ಇದ್ದಾನೆ. ಸುಬ್ಬುಗೆ ನಿದ್ರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಅಷ್ಟು ನಿದ್ರೆ ಮಾಡ್ತಾನೆ ಅವನು. ಅದಾದ ನಂತರ ನಾನಿಲ್ಲಿ ಹೆಡ್ಗೆ ಆಯಿಲ್ ಮಸಾಜ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು ತಂಪಾದ ಗಾಳಿ ಬೀಸ್ತಾ ಇತ್ತು. ಬೆಳಗ್ಗೆನೆ ನಾನು ಆಯಿಲ್ ಮಸಾಜ್ ಮಾಡ್ಕೊಳ್ತಾ ಇದ್ದೆ, ಅಂದರೆ ಹೆಡ್ ಮಸಾಜ್ ಮಾಡ್ತಾ ಇದ್ದೆ. ಸೊ ಸುಬ್ಬು ನೋಡಿ ಯಾವ ರೀತಿಯಾಗಿ ಇರ್ತಾನೆ ನನ್ನ ಜೊತೆ ಅಂತ. ಅವನಿಗಂತೂ ಯಾವಾಗಲೂ ನನ್ನ ಜೊತೆ ಇರೋದಕ್ಕೆ ತುಂಬ ಇಷ್ಟಪಡ್ತಾನೆ. ಸೊ ನಾನು ಅಂದರೆ ತಲೆಗೆ ಎಣ್ಣೆನ ಅಟ್ಲೀಸ್ಟ್ ನಾವು ವೀಕ್ಲಿ 3 times ಆದರೂ ಹಾಕೋದ್ರಿಂದ ನಮ್ಮ ಹೇರ್ ಗ್ರೋತಿಂಗ್ ಆಗುತ್ತೆ. ಆಗ ನಾವು ನಾರ್ಮಲ್ ಆಗಿ ಕೋಕೋನಟ್ ಆಯಿಲ್ನ ಬಿಸಿ ಮಾಡಿ ಹಚ್ಚಿದ್ರೂ ಕೂಡ ಹೇರ್ ಗ್ರೋತಿಂಗ್ ಬರುತ್ತೆ. ಅಥವಾ ಕೆಲವೊಬ್ಬರು ಇದಕ್ಕೆ ಲೋಳೆ ರಸ ಹಾಗೆ ಈ ದಾಸವಾಳದ ಎಲೆಗಳು ಅಥವಾ ಹೂವನ್ನ ಹಾಕಿ ಕೂಡ ಕುದಿಸಿ ಹಚ್ಕೋತಾರೆ. ಇದು ಕೂಡ ನಮ್ಮ ಹೇರ್ ಗ್ರೋತಿಂಗ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ದಾಸವಾಳನ ಹಾಕಿ ಕುದಿಸಿ ಹಚ್ಚೋದ್ರಿಂದ ನಮ್ಮ ಹೇರ್ ಬ್ಲ್ಯಾಕ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗೆ ನಾನು ಇವತ್ತಿನ ಟಿಫನ್ಗೆ ಲೆಫ್ಟ್ ಓವರ್ ರೈಸ್ ಇತ್ತು, ಅದರಿಂದ ಲೆಮನ್ ರೈಸನ್ನು ಮಾಡ್ಕೊಂಡಿದ್ದೆ ಅಷ್ಟೇ. ಹಾಗಾಗಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ ನಾನು ಇವತ್ತು. ಸುಬ್ಬು ಅಂತೂ ತುಂಬ ಖುಷಿ ಪಡ್ತಾನೆ. ಗಾಳಿ ಅಂದರೆ ಓಡೋಗ್ಬಿಟ್ಟು ಗಾಳಿಗೆ ಕುತ್ಕೊತಾನೆ ಅಂತ ಹೇಳ್ಬೋದು. ಅಷ್ಟು ತುಂಬ ಇಷ್ಟ ಗಾಳಿ ಅಂದರೆ ಸುಬ್ಬುಗೆ. ಹಾಗೆಯೇ ನಾನು ಇವತ್ತು ತುಂಬ ಸಿಂಪಲ್ಲಾಗಿ ರಂಗೋಲಿ ಕೂಡ ಬಿಟ್ಕೊಂಡಿದ್ದೆ. ನೋಡಿ ಈ ರೀತಿಯಾಗಿ ರಂಗೋಲಿನ ಬಿಡಿಸಿದ್ದೆ ನಾನು ರೆಗ್ಯುಲರಾಗಿ ಎವ್ರಿ ಡೇ ಮನೆ ಮುಂದೆ ರಂಗೋಲಿನ ಬಿಟ್ಟಿರ್ತೀನಿ. ಅದು ಮನೆಗೆ ಶುಭ ಅಂತ ಹೇಳ್ಬೋದು. ಸುಬ್ಬು ನೋಡಿ ಈ ರೀತಿಯಾಗಿ ನಾನು ಏನೇ ಮಾತಾಡ್ಸಿದ್ರು ಅವನಿಗೆ ಅಷ್ಟು ಮೈ ಮೇಲೆ ಜ್ಞಾನನೇ ಇಲ್ಲದೆ ಕೂತಿರ್ತಾರಲ್ಲ ಹಾಗೆ ಕೂತಿದ್ದಾನೆ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ ಅವನ ಗಾಳಿನ. ಸುಬ್ಬು ಗೊಗಯ್ಯ ಇಜ್ಜಿ ಮಾಡಲ್ಲ ಮಾಡ್ಕೊಳ್ಳುತ್ತಂತೆ. ಇತ್ತೀಚೆಗೆ ಸುಬ್ಬು ಫೋಟೋಗೆ ಪೋಸ್ ಕೊಡೋದನ್ನ ಕೂಡ ಕಲ್ತಿದ್ದಾನೆ ಅಂತಲೇ ಹೇಳ್ಬೋದು. ನಾನು ಮೊಬೈಲ್ ಇಟ್ಕೊಂಡ್ರೆ ಸಾಕು ಓಡ್ ಬಂದ್ಬಿಡ್ತಾನೆ. ವಿಡಿಯೋ ಅಥವಾ ಫೋಟೋ ತೆಗಿತಾರೆ ಅಮ್ಮ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಅವನು ಫೋಟೋ ತೆಗಿತಾರೆ ಅಂತ ಕೂತಿರ್ತಾನೆ. ಹಾಗೆ ಇವತ್ತು ಹಬ್ಬು ಸ್ವಲ್ಪ ಬೇಗನೆ ಆಫೀಸ್ಗೆ ಹೋದರು. ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿ. ಹಾಗಾಗಿ ನಾನು ಲೆಮನ್ ರೈಸನ್ನು ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ದೆ ಫ್ರೆಶ್ ಅಪ್ ಆಗಿ. ಹಾಗೆ ಇವತ್ತು ಸ್ವಲ್ಪ ಬಟ್ಟೆ ಇದ್ರದಿಂದ ಮಿಷಿನ್ಗೆ ಕೂಡ ಹಾಕ್ತಾಯಿದ್ದೆ. ಅಲ್ಲೂ ಕೂಡ ಸುಬ್ಬು ಬಂದು ಕೂತಿದ್ದಾನೆ. ಡೇ ವಿತ್ ಸುಬ್ಬು ಅಂತ ಮಾಡಿ ಅಂತ ಯಾರಾದರೂ ಕಮೆಂಟ್ ಮಾಡಿದ್ರೆ ಖಂಡಿತ ಮಾಡ್ತೀನಿ ನಾನು ವಿಡಿಯೋನ. ಹಾಗೆ ಬಟ್ಟೆ ಹಾಕೋದ್ರೊಳಗಡೆ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಇದ್ದಂಥದ್ದನ್ನು ನಾನು ಮಾಡಿಕೊಂಡೆ. ಮಾಪಿಂಗ್ ಮಾಡೋದಾಗಲಿ ಹಾಗೆ ಅಲ್ಲಲ್ಲೇ ಧೂಳಿರೋದನ್ನು ತೆಗೆಯೋದಾಗಲಿ ನಾನು ಮಾಡ್ಕೊಂಡ್ಬಿಟ್ಟೆ. ಸೊ ಇದೆಲ್ಲ ಶೇರ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಸಿಂಪಲ್ಲಾಗಿ ವ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ಬಟ್ಟೆ ಕೂಡ ಆಗಿತ್ತು. ಸೊ ಅದನ್ನು ಒಣಗಾಕ್ತಾ ಇದ್ದೆ. ತುಂಬ ಗಾಳಿ ಬರ್ತಿತ್ತು ಅಂತಲೇ ಹೇಳ್ಬೋದು. ಒಂದು 9:30 10 ಗಂಟೆ ಅಷ್ಟರಲ್ಲೆಲ್ಲ ಇದು ಆಗಿತ್ತು ನನಗೆ. ತುಂಬ ಇಷ್ಟು ದಿನ ತುಂಬ ಬಿಸಿಲಿದ್ದು ಇವತ್ತು ತುಂಬ ಗಾಳಿ ಬರ್ತಾಯಿತ್ತು. ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಸಖತ್ತು ಇಷ್ಟ ಆಯ್ತು ಇವತ್ತಿನ ವೆದರ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಗಾಳಿ ಇದೆ ಅಂತ ಹೇಳಿ. ಹಾಗೆ ಇದಾದ ನಂತರ ನಾನು ಬೇಗ ಫ್ರೆಶ್ ಅಪ್ ಆಗಿ ಇವತ್ತು ಧೂಪ ಮಾಡಬೇಕಾಗಿತ್ತು, ಅದು ಕೂಡ ಮಾಡ್ತಾ ಇದ್ದೀನಿ. ಹೂವನ್ನ ಹಿಡ್ದಿವಲ್ವ, ಆ ಹೂವನ್ನ ವೇಸ್ಟ್ ಮಾಡದೇ ಇರೋ ಹಾಗೆ ನಾವು ಇದರಿಂದ ಧೂಪನ ಮಾಡ್ಬೋದು. ಹೇಗೆ ಮಾಡ್ಕೊಳ್ತೀನಿ ನಾನು ರೆಗ್ಯುಲರಾಗಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಅಂಗಡಿಯಿಂದ ತರೋದನ್ನು ಸ್ಟಾಪ್ ಮಾಡಿದ್ದೀನಿ. ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ನಿಮ್ಮ ಜೊತೆ ಇವತ್ತು ಹೇಗೆ ಮಾಡ್ಕೊಳ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ. ನಾನಿಲ್ಲಿ ದೇವರ ಮನೆಗೆ ಬಳಸಿರೋಂಥ ಹೂವನ್ನು ಈ ರೀತಿಯಾಗಿ ಅದನ್ನು ಡಸ್ಟ್ಬಿನ್ಗೆ ಹಾಕ್ತೆ ಒಂದು ಇದರಲ್ಲಿ ಹಾಕಿ ಒಣಗಿಸಿ ಇಟ್ಟಿರ್ತೀನಿ. ನೋಡಿ ಈ ರೀತಿ ಧೂಪ ಮಾಡಬೇಕಾದ್ರೆ ಅದನ್ನು ಬಿಡಿಸ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಮುಂಚೆನೇ ಬಿಡಿಸಿ ಇಡೋದ್ರಿಂದ ನಾವು ಬಿಸಿಲಿಗೆ ಇಟ್ಟಾಗ ಗಾಳಿಗೆ ಹಾರೋಗುತ್ತೆ ಅಂತ ಹೇಳಿ ನಾನು ಹೀಗೆ ಬಿಟ್ಟಿರ್ತೀನಿ. ಧೂಪ ಮಾಡಬೇಕಾದ್ರೆ ಅಷ್ಟೇ ನಾನು ಈ ರೀತಿಯಾಗಿ ಬಿಡಿಸ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹೂ ಇದ್ರೂ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಇದರಲ್ಲಿ ನನ್ನ
ದೇವ್ರ ಮನೆಗೆ ಏನೇನು ಹೂ ಇಟ್ಟಿದ್ದೆ ಅದೆಲ್ಲ ಹೂ ಕೂಡ ಇದರಲ್ಲಿ ಇದೆ. ಕನಕಾಂಬರ, ಕಾಗದ ಹೂ, ಮಲ್ಲಿಗೆ ಹೂ, ಹಾಗೆ ಸೇವಂತಿಗೆ, ರೋಸ್, ಈ ಥರದ್ದೆಲ್ಲ ಮಿಕ್ಸ್ ಆಗಿದೆ. ನೀವು ಯಾವ ಹೂವು ಬೇಕಾದರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ತುಂಬ ನೀಟಾಗಿ ಎಲ್ಲನ ಬಿಡಿಸ್ಕೊಂಡೆ. ನೋಡಿ, ಇಷ್ಟು ಹೂನ ನಾನು ಬಿಡಿಸಿ ಇಟ್ಟಿದ್ದೀನಿ. ಅದನ್ನು ಸಿಂಪಲ್ಲಾಗಿಯೇ ನಾವು ಈ ರೀತಿಯಾಗಿ ಬಿಡಿಸಿ ಒಣಗಿಸ್ಬೋದು ಒಂದು ಬಾಕ್ಸಲ್ಲಿ ಹಾಕಿ. ಬಟ್ ನಾನಿಲ್ಲಿ ಗಾಳಿಗೆ ಇಟ್ಟಾಗ ಹಾರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ತೆಂಗಿನ ನಾರನ್ನು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಮಾಡಿಕೊಂಡು ತಗೊಳ್ಬೇಕಾಗತ್ತೆ. ಈ ನಾವು ತೆಂಗಿನಕಾಯಿ ಹೊರಗಡೆಯಿಂದ ಅಂಗಡಿಯಿಂದ ತಂದಿದ್ದು ಜುಟ್ಟೆಲ್ಲ ಇರುತ್ತೆ ನೋಡಿ, ಅದನ್ನು ಎಸೆದಾಗೆ ಈ ರೀತಿಯಾಗಿ ಸ್ವಲ್ಪ ಶೇಖರಣೆ ಮಾಡಿಟ್ಕೊಂಡ್ರೆ ನಾವು ಈ ಧೂಪನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಜಾರ್ಗೆ ನಾನು ಇಲ್ಲಿ ಈ ರೀತಿಯಾಗಿ ಬಿಡಿಸಿದಂಥ ಹೂಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನ ನಾರು ಈ ರೀತಿಯಾಗಿ ಮಾಡಿಟ್ಟಂಥ ತೆಂಗಿನ ನಾರನ್ನು ಕೂಡ ಹಾಕ್ಕೊಂಡು ನೀರು ಹಾಕ್ತಾನೆ ನಾನು ಒಂದು ಸ್ವಲ್ಪ ತರಿಯಾಗಿ ಫಸ್ಟ್ ರುಬ್ಕೊಳ್ತಾ ಇದ್ದೀನಿ. ಇದನ್ನು 2 ಸಲ ರುಬ್ಕೊಳ್ಬೇಕಾಗುತ್ತೆ. ಫಸ್ಟಲ್ಲಿ ನಾವು ಫೈನ್ ಪೇಸ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ 2 ಸಲಿಯಾಗಿ ನಾನು ರುಬ್ಕೊಳ್ತೀನಿ. ನೋಡಿ, ನಾರನ್ನು ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಇರುತ್ತಲ್ವ ಇದೆಲ್ಲ ಚೆನ್ನಾಗಿ ಹೂವು ಜೊತೆ ಬರುತ್ತೆ. ಹಾಗಾಗಿ ರುಬ್ಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ತಿಕ್ಕಾಗಿತ್ತು ನಾರಂತ ಅಂದರೆ ಮಿಕ್ಸಿ ಜಾರಲ್ಲೂ ಕೂಡ ಅದು ರುಬ್ಬೋದಕ್ಕಾಗಲ್ಲ. ನೋಡಿ, ಫಸ್ಟ್ ರೌಂಡ್ ನಾನು ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾವು ಇನ್ನೊಂದು ಸಲ ರುಬ್ಕೊಳ್ಬೇಕಾಗತ್ತೆ. ಸೊ ನಾನು ಈ ರೀತಿಯಾಗಿ ಮಿಕ್ಕಿದಂಥ ಹೂಗಳನ್ನ ಕೂಡ ಹಾಕಿ ಈ ರೀತಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಇದು ಮೊದಲನೇ ಬಾರಿಗೆ ರುಬ್ಕೊಂಡಿದ್ದಂಥದ್ದು, ಹಾಗೆ 2ನೇ ಬಾರಿಗೆ ರುಬ್ಕೊಂಡಿದ್ದಂಥದ್ದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದರ ಜೊತೆ ನಾನಿಲ್ಲಿ ಸ್ವಲ್ಪ ಈ ಲವಂಗನ ಮತ್ತು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಲವಂಗನ ನಾವು ಹಾಕಿ ಇದಕ್ಕೆ ಧೂಪನ ಮಾಡ್ಕೊಳ್ಳೋದ್ರಿಂದ ಈ ಲವಂಗ ಲಕ್ಷ್ಮೀ ದೇವಿಗೆ ಇಷ್ಟ. ಹಾಗೆಯೇ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿನ ಹೋಗ್ಲಾಡಿಸುತ್ತೆ ಇದು ಕೂಡ. ಸೊ ಈ ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲವಂಗನ ನಾವು ಬಳಸೋದ್ರಿಂದ ಈ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಕೆಲವೊಂದ್ಸಲಿ ನಾವು ದುಡ್ಡು ಉಳಿತಾ ಇಲ್ಲ ಅಂತ ಅಂದಾಗ ಆ ದುಡ್ಡಿನ ಬಾಕ್ಸಲ್ಲಿ ಸ್ವಲ್ಪ ಲವಂಗನ ಹಾಕಿ ಇಡೋದ್ರಿಂದ ಆ ದುಡ್ಡು ಸೇವ್ ಆಗೋದನ್ನ ಕೂಡ ನೀವು ನೋಡ್ಬೋದು. ನೋಡಿ, ಈ ರೀತಿಯಾಗಿ ನಾನು ಏಲಕ್ಕಿ ಸಿಪ್ಪೆಗಳನ್ನೆಲ್ಲ ಈ ರೀತಿ ಬಿಡಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಈ ಬೇ ಲೀವ್ ಅಂತ ಏನು ಬರುತ್ತೆ ನೋಡಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಈ ಬೇ ಲೀವ್ನ ಹಾಕಿ ಸುಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಸೊ ಇದನ್ನು ಕೆಲವೊಬ್ಬರು ಈವ್ನಿಂಗ್ ಟೈಮ್ ಕರ್ಪೂರ ಜೊತೆ ಇದನ್ನು ಹಚ್ಚಿ ಸುಡ್ತಾರೆ. ಅದರ ಬದಲು ನಾವು ಈ ರೀತಿಯಾಗಿ ಧೂಪಕ್ಕನ್ನೇ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಧೂಪನ ಹಚ್ಚೋದ್ರಿಂದ ಕಂಪ್ಲೀಟಾಗಿ ನಾವೆಲ್ಲ ಇದಕ್ಕೆ ಆ್ಯಡ್ ಮಾಡಿರೋದ್ರಿಂದ ತುಂಬ ಬೇಗನೆ ನಮಗೆ ಈ ನೆಗೆಟಿವಿಟಿನ ಹೋಗ್ಲಾಡ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಬೇ ಲೀವ್ನ ಸ್ವಲ್ಪ ಉದ್ದ ಇರುತ್ತಲ್ಲ, ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆ ನಾನಿಲ್ಲಿ ಸ್ವಲ್ಪ ಕರ್ಪೂರನ ತಗೋತಾ ಇದ್ದೀನಿ. ದೇವರ ಮನೆಗೆ ಏನೇ ಮಾಡಬೇಕಂತಂದ್ರೂ ನಾವು ಅಲ್ಲಿ ಕರ್ಪೂರ ಬಳಸಿದ್ರೆ ಅದ್ರ ಒಂಥರ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಥರನೇ ಫ್ರೇಗ್ರೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಮನೆಯಲ್ಲಿ ಕಡ್ಡಿ ಅಥವಾ ಕರ್ಪೂರಗಳನ್ನ ಹಚ್ಚೋದ್ರಿಂದ ನಮಗೆ ಈ ಮಾಟ ಮಂತ್ರ ಈ ಥರದ್ದೆಲ್ಲ ಮಾಡಿಸ್ತಿರ್ತಾರಲ್ವ, ಅದರಿಂದ ನಮಗೆ ರಿಲೀಫ್ ಸಿಗುತ್ತೆ ಕೂಡ. ಸೊ ಆದಷ್ಟು ಮನೆಯಲ್ಲಿ ಧೂಪನ ಹಚ್ಚೋದು ಒಳ್ಳೆಯದು ಅಂತ ಹಿರಿಯರಿಂದ ಹೇಳ್ಕೊಬಂದಿದ್ದಾರೆ. ಸೊ ನಾವು ಅದನ್ನೇ ಪಾಲಿಸ್ತೀವಿ. ನೋಡಿ, ಇಷ್ಟನ್ನು ಹಾಕಿ ಈ ರೀತಿಯಾಗಿ ಫೈನ್ ಪೌಡರ್ ಆಗಿ ಮಾಡಿಕೊಂಡೆ. ಸೊ ಮೊದಲನೇದಾಗಿ ನಾನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ, ಹೀಗೆ ಫೈನ್ ಪೌಡರ್ ಆಗಿ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನೀಗ ಹಸುವಿನ ತುಪ್ಪನ ಬಳಸ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ನಾವು ತುಪ್ಪದಿಂದನೇ ಮಾಡಬೇಕಂತ ಏನಿಲ್ಲ, ಶಾಸ್ತ್ರಕ್ಕಷ್ಟೇ ತುಪ್ಪನ ಬಳಸಿದ್ರೆ ಸಾಕಾಗುತ್ತೆ. ಸೊ ನಾನಿಲ್ಲಿ ಮನೆಯಲ್ಲಿ ಇದು ನಾವು ಬಳಸಿದ್ರಿಂದ ಹಾಗೆ ಅದು ಹಸುವಿನ ತುಪ್ಪ ಶ್ರೇಷ್ಠ ಆಗಿರೋದ್ರಿಂದ ನಾನು ಈ GRB ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 1 ಸ್ಪೂನಷ್ಟು ತುಪ್ಪ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಕಂಪ್ಲೀಟಾಗಿ ತುಪ್ಪದಿಂದನೇ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ತುಪ್ಪ ಇರೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಬೋದು. ಹಾಗೆ ನಾನು ಇಲ್ಲಿ ಇದಕ್ಕೆ ಈ ಗೋಮೂತ್ರ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗೋಮೂತ್ರನ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆ ಮನೇಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಹೋಗ್ಲಾಡ್ಸೋಕ್ಕೆ ಗೋಮೂತ್ರ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು.
ಹಾಗೆ ನಾವು ಮಾಪಿಂಗ್ ಮಾಡಬೇಕಾದ್ರೆ ಗೋಮೂತ್ರನ ಆ್ಯಡ್ ಮಾಡಿಕೊಂಡು ನಾವು ಮಾಪಿಂಗ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಕೂಡ. ಹಾಗೆ ಅದಕ್ಕೆ ನಾನು ಸ್ವಲ್ಪ ತೆಳು ನೋಡಿಕೊಂಡು ಈ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಜಾಸ್ತಿ ನೀರನ್ನು ಹಾಕಿದ್ರೆ ಅದು ತೆಳು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ನಾವು ಹದ ನೋಡಿಕೊಂಡು ಈ ಧೂಪನ ಮಾಡೋ ಕನ್ಸಿಸ್ಟೆನ್ಸಿ ಬರೋ ಥರ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ತಿಕ್ಕಾಗಿದ್ರೆ ಸಾಕು, ಧೂಪ ಆಗುತ್ತೆ. ತೆಳು ಮಾಡ್ಕೊಬಿಟ್ರೆ ಅದು ಹೊಡೆದೋಗುತ್ತೆ ಅಂತ ಅಷ್ಟೇ. ಸ್ವಲ್ಪ ತಿಕ್ಕಾಗಿದ್ರೆ ನೋಡಿ, ಈ ರೀತಿ ಮಾಡಿದಾಗ ಅದು ಗಂಟ ಹಾಕಬೇಕು, ಆಗ ನಮಗೆ ಧೂಪ ಮಾಡೋದಕ್ಕೆ ಬರುತ್ತೆ ಅಂತ ಅರ್ಥ. ನೋಡಿ, ಎಷ್ಟು ಮಾಡಿದ ನಂತರ ಅಲ್ಲಿ ನಾನು ಈ ಧೂಪದ ಶೇಪ್ಗೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೊರಗಡೆಯಿಂದ ಮೋಲ್ಡ್ ಕೂಡ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನೆಲ್ಲ ಯಾವುದೋ ಮೋಲ್ಡನ್ನು ಯೂಸ್ ಮಾಡಿದೆ, ಕೈಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ದಪ್ಪ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂತ ಸಣ್ಣ ಕೂಡ ಮಾಡ್ಕೊಳ್ಬೋದು. ನಾನು ದಪ್ಪ ಮಾಡೋ ರೀಸನ್ ಏನಂದರೆ ಜಾಸ್ತಿ ಟೈಮ್ ಅದು ಹುರಿಯುತ್ತೆ ಅಂತ ಅಷ್ಟೇ. ಒಂದನ್ನು ಹಚ್ಚಿದ್ರೆ ಸಾಕು, ಲಾಂಗ್ ಟೈಮ್ ಹುರಿಯುತ್ತೆ ಅಂತ ಹೇಳಿ. ಸೊ ಇದನ್ನು ನೀವು ಯಾವ ರೀತಿಯಾಗಿ ಧೂಪದ ಶೇಪ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಆ ರೀತಿಯಾಗಿ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿಯೇ ಶೇಪ್ ಮಾಡ್ಕೊಳ್ಬೋದು. ನಾನು ಕೆಲವೊಂದು ಚಿಕ್ಕದು ಮಾಡ್ಕೊಂಡಿದ್ದೀನಿ, ಹಾಗೆ ಕೆಲವೊಂದು ದೊಡ್ಡದು ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಇದೇ ಕನ್ಸಿಸ್ಟೆನ್ಸಿಲಿ ಅಂದರೆ ಇದೇ ದಪ್ಪವಾಗಿರಬೇಕು ಅಂತ ನಾನು ಮಾಡ್ಕೊಂಡಿಲ್ಲ. ಕೆಲವೊಂದು ಮಾತ್ರ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ ಕೂಡ. ಇದನ್ನು ಮಾಡಬೇಕಾದ್ರಂತೂ ಕರ್ಪೂರದ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಗಮನಿಸ್ಬೋದು, ಇದನ್ನು ಮಾಡಬೇಕಾದ್ರೆ ನಾವು ಟೆಂಪಲಲ್ಲೇ ಏನೋ ಸೇವೆ ಮಾಡ್ತಿದ್ದೀವಿ ಅನ್ನೋಷ್ಟು ಫೀಲ್ ಕೊಡುತ್ತೆ. ಹಾಗೆ ನಾವು ದೇವರ ಸಾಮಗ್ರಿಗಳು ಅಥವಾ ನಾವು ದೇವರಿಗೆ ಏನಾದರೂ ಬತ್ತಿ ಹೊಸೆಯೋದು ಈ ರೀತಿಯಾಗಿ ಮಾಡಬೇಕಾದ್ರೆ ನಾವು ದೇವರ ಜಪವನ್ನು ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಅದರಿಂದ ಪೂರ್ಣ ಫಲ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗೆ ನಮ್ಮ ಮಾಡಿರುವಂಥ ಪಾಪಗಳಲ್ಲಿ ಒಂದು ಭಾಗ ಈ ರೀತಿಯ ಧೂಪ ದೀಪಗಳನ್ನು ಮಾಡಬೇಕಾದ್ರೆ ದೇವರನ್ನ ಜಪಿಸ್ತಾ ಮಾಡೋದ್ರಿಂದ ಒಂದು ಭಾಗದ ಪಾಪನ ನಾವು ಕಳ್ಕೊತೀವಂತೆ. ಸೊ ಯಾಕೆ ಆ ರೀತಿಯಾಗಿ ಜಪಿಸ್ತಾ ಮಾಡ್ಕೊಳ್ಳೋಣ, ಒಂದು ಪಾಪನಾದರೂ ಕಳ್ಕೊಳ್ಳೋಣ ಅಂತ ನಾನು ಶ್ರೀರಾಮ್ ಜಯರಾಮ್ ಅಂತ ಹೇಳಿ ಧೂಪನ ಮಾಡಿಕೊಂಡೆ. ನೋಡಿ, ಇಷ್ಟು ಧೂಪಗಳು ಆಗಿತ್ತು. ಇದನ್ನು ನಾನು ಈ ಮನೆ ಕಿಟಕಿಯಿಂದ ಬರೋಂಥ ಬಿಸಿಲಲ್ಲೇ ಇಟ್ಟು ಒಣಗಿಸಿದ್ದೇನೆ. ನೀವು ಬೇಕಂದರೆ ಕಂಪ್ಲೀಟಾಗಿ ಟೆರೆಸ್ ಅಥವಾ ನಿಮ್ಮ ಮನೆ ಮುಂದೆ ಬಿಸಿಲು ಬರ್ತಿದ್ರೆ ಅಲ್ಲಿ ಕೂಡ ನೀವು ಇಡ್ಬೋದು. ಒಂದು ದಿನ ಈ ರೀತಿಯಾಗಿ ಇಟ್ಟು ಒಣಗಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಒಣಗುತ್ತೆ. ನೋಡಿ, ಅದು ಧೂಪ ರೆಡಿ ಆಗಿದೆ. ಸ್ವಲ್ಪ ಡ್ರೈ ಆದ ನಂತರ ಈ ರೀತಿಯಾಗಿ ಕಲರ್ ಸ್ವಲ್ಪ ಶೇಡ್ ಆಗುತ್ತೆ. ಅಂದರೆ ಈ ರೀತಿಯಾಗಿ ಹಸಿಯಾಗಿರೋದು ಸ್ವಲ್ಪ ಧೂಪ ಕಪ್ಪಾಗೋ ಥರ ತಿಳ್ಕೊಳ್ಳುತ್ತೆ. ಆಗ ನಾವು ಧೂಪ ಡ್ರೈ ಆಗಿದೆ ಅಂತ ತಿಳ್ಕೊಳ್ಬೋದು. ನೋಡಿ, ನಾವಿಲ್ಲಿ ನಿಮ್ಮ ಜೊತೆ ಒಂದು ಧೂಪನ ಹಚ್ಚಿ ತೋರಿಸ್ತಿದ್ದೀನಿ. ಎಷ್ಟು ನೀಟಾಗಿ ಹುರಿಯುತ್ತೆ ಆ ಹೊಗೆ ನೋಡಿ. ಅಂದರೆ ಧೂಪದಿಂದ ಬರೋ ಹರಮು ಕೂಡ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಹುರಿತಾ ಇತ್ತು ನೋಡಿ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯ ಫ್ರೇಗ್ರೆನ್ಸ್ ಸಿಗುತ್ತೆ. ಹಾಗೆ ಮನೇಲಿರುವಂಥ ನೆಗೆಟಿವಿಟಿನ ನಾವು ಏನೇನೆಲ್ಲ ಯೂಸ್ ಮಾಡಿದ್ವಿ ನೋಡಿ, ಆ ಐಟಮ್ಗಳನ್ನ ಹಾಕೋದ್ರಿಂದ ನೆಗೆಟಿವಿಟಿನ ಹೋಗಲಾಡಿಸ್ಬೋದು. ನೀವು ಬೇಕಿದ್ರೆ ಇದಕ್ಕೆ ಬಿಳಿ ಸಾಸಿವೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬಿಳಿ ಸಾಸಿವೆ ಮನೇಲಿರೋಂಥ ನೆಗೆಟಿವಿಟಿನ ಹೋಗಲಾಡಿಸೋದರಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿದೆ ಅಂತ ಕೂಡ ಹೇಳ್ಬೋದು. ನೋಡಿದ್ರಲ್ವಾ, ಈ ರೀತಿಯಾಗಿ ನಾವು ಮನೆಯಲ್ಲೇ ಧೂಪ ಮಾಡ್ಕೊಳ್ಳೋದ್ರಿಂದ ನಮ್ಮನೇಲಿರುವಂಥ ನೆಗೆಟಿವಿಟಿನ ಓಡಿಸ್ಬೋದು. ಹಾಗೆ ಹೊರಗಡೆಯಿಂದ ಯಥೇಚ್ಛವಾಗಿ ದುಡ್ಡನ್ನು ಕೊಟ್ಟು ತರೋದು ಕೂಡ ಕಡಿಮೆ ಆಗುತ್ತೆ.